ವೀಕ್ಷಕರೇ, ಮಹಿಳೆಯೊಬ್ಬರು ತಮ್ಮ ಮಗಳನ್ನು ಕರೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಹೋದವರೇ, ಸರ್ ನನ್ನ ಕಂಪ್ಲೇಂಟ್ ತಗೊಳ್ಳಿ, ಈ ಕೂಡಲೇ ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ರು. ಆ ಚೌಕಿಯ ಇನ್ಚಾರ್ಜ್ ದೂರನ್ನು ಸ್ವೀಕರಿಸಿ ಅದನ್ನ ತೆಗೆದು ಓದಿದಾಗ ನಿಜಕ್ಕೂ ಶಾಕ್ ಆಗುತ್ತೆ. ವಾಸ್ತವವಾಗಿ ಅದರಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಬರೆಯಲಾಗಿತ್ತು. ಆ ಎರಡು ಹೆಸರಲ್ಲಿ ಒಬ್ಬರದು ಯಾರ್ದಪ್ಪ ಅಂದ್ರೆ ಅವನ ಬಿಲ್ಡಿಂಗ್ ನಲ್ಲಿಯೇ ಈ ಪೊಲೀಸ್ ಚೌಕಿ ಇದ್ದದ್ದು. ಆಗ ಆ ಪೊಲೀಸ್ ಸ್ವಲ್ಪ ಚಿಂತೆಗೀಡಾಗ್ತಾನೆ. ಮತ್ತೆ ಮಹಿಳೆಗೆ ಒಂದ್ ಕೆಲಸ ಮಾಡೋದಕ್ಕೂ ಹೇಳ್ತಾನೆ. ಅವೆರಡರಲ್ಲಿ ಒಂದ್ ಹೆಸರನ್ನ ತೆಗೆದುಹಾಕಿ ಇನ್ನೊಬ್ಬನ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದ. ಆದ್ರೆ ಆಕೆ ಅದೇಕ್ ಸರ್, ಅವನೇ ಮುಖ್ಯ ಆರೋಪಿ, ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿದ್ಲು. ಆಗ ಈ ಇನ್ಚಾರ್ಜ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅವನು ತಮ್ಮ ಮೇಲಧಿಕಾರಿ ಜೊತೆ ಮಾತನಾಡಿ ನನಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಸರ್, ಆ ಮಹಿಳೆ ತನ್ನಂತ ದೂರಿನ ಪತ್ರದಲ್ಲಿ ಇರೋರ್ ಮೇಲೆ ಹೇಗ್ ಕ್ರಮ ಕೈಗೊಳ್ಳೋದು, ಈ ಚೌಕಿ ಇರೋದೇ ಅವ್ರ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳಿದ್ದ. ನೋಡಿ, ಸಾಧ್ಯವಾದಷ್ಟು ಪ್ರಕರಣವನ್ನ ಅಲ್ಲಿಗೆ ಮುಗಿಸೋದಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಆ ಮೇಲಧಿಕಾರಿ ಕೂಡ ತಪ್ಪಿಸ್ಕೊಂಡ್ರು. ಆದ್ರೆ ಯಾವ ಪ್ರಕರಣವನ್ನ ಇವರು ತಣ್ಣಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ರು ಅದು ಬೆಂಕಿಯಂತೆ ಆವರಿಸ್ತು. ಶಾಲೆ, ಕಾಲೇಜ್, ಬಸ್, ರೈಲ್ವೆ ಸ್ಟೇಷನ್ ಎಲ್ಲಿ ನೋಡಿದ್ರು ಕೂಡ ಈ ಬಗ್ಗೆನೇ ಚರ್ಚೆಗಳು ಶುರುವಾಗ್ತವೆ. ಕೊನೆಗೆ ಔಟ್ ಪೋಸ್ಟ್ ಇನ್ಚಾರ್ಜ್ ತನ್ನ ಕುರ್ಚಿಯನ್ನ ಕಳೆದುಕೊಳ್ತಾನೆ. ಅದಷ್ಟೇ ಅಲ್ಲದೆ ಅವನ ಮೇಲಧಿಕಾರಿ ಕೂಡ ತನ್ನ ಸೀಟ್ನಲ್ಲಿ ಉಳಿಯೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ವೀಕ್ಷಕರೇ, ಆ ಮಹಿಳೆ ಯಾರು, ಆ ಚೌಕಿ ಇನ್ಚಾರ್ಜ್ ಯಾರು, ಈ ಒಂದು ಪ್ರಕರಣದ ಇಡೀ ಕತೆ ಏನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಹೊರಟಿರುವಂತಹ ಘಟನೆ ಇದೆಯಲ್ಲ, ಇದು ಉತ್ತರ ಪ್ರದೇಶದ ಅಯೋಧ್ಯೆ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಅಲ್ಲಿನ ಪೂರಾ ಖಲಂದರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಹಳ್ಳಿ ಇದೆ. ಅದರ ಹೆಸರು ಭದರ್ಸಾ. ಆ ಒಂದು ಭದರ್ಸಾ ಗ್ರಾಮದಲ್ಲಿ ಒಬ್ಬ ವಿಧವೆ ಮಹಿಳೆ ಇರ್ತಾಳೆ. ಆಕೆಗೆ 4 ಜನ ಹೆಣ್ಮಕ್ಳು ಮತ್ತೆ ಒಬ್ರು 6 ವರ್ಷದ ಕಿರಿ ಮಗ ಕೂಡ ಇದ್ದ. ಜೀವನೋಪಾಯಕ್ಕೆ ಕೂಲಿ ಕೆಲಸ ಮಾಡೋದೊಂದೇ ಅವ್ರಿಗಿದ್ದಂಥ ಮಾರ್ಗ. ವೀಕ್ಷಕರೇ, ನಾನೀಗ ಮಾತನಾಡ್ತಿರೋದು 2024 ಜುಲೈ ಕೊನೆಯ ವಾರದಲ್ಲಿ ನಡೆದಂತ ಘಟನೆ ಬಗ್ಗೆ. ಅವತ್ತು ಅವರ ಕಿರಿಯ ಮಗಳು ಅಂದ್ರೆ 12 ವರ್ಷದ ಮಗಳು ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ಲು. ಅವಳ ಹೊಟ್ಟೆಯಲ್ಲಿ ತೀವ್ರವಾದಂತ ನೋವನ್ನ ಅನುಭವಿಸ್ತಾ ಇದ್ಲು. ಆಗ ಅವರ ತಾಯಿ ತಡ ಮಾಡದೆ ಮಗಳನ್ನ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗ್ತಾರೆ. ಆ ಹುಡುಗಿಯನ್ನ ಪರೀಕ್ಷೆ ಮಾಡಿದಂತ ವೈದ್ಯರು ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು ಹಾಗೂ ತುಂಬಾ ನೊಂದುಕೊಂಡಿದ್ರು. ಆ ಡಾಕ್ಟ್ರು ತಾಯಿಯನ್ನ ಒಂದ್ಸಲ ನೋಡಿ ಮತ್ತೆ ಮಗಳನ್ನು ಕೂಡ ಒಂದ್ಸಲ ನೋಡ್ತಾರೆ. ಆ ಮಗಳ ಸಮಸ್ಯೆಯನ್ನ ಅವಳ ತಾಯಿಗೆ ಹೇಗ್ ತಿಳಿಸ್ಬೇಕು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಕೊನೆಗೆ ಅವ್ರ ಗಟ್ಟಿ ಧೈರ್ಯವನ್ನ ಮಾಡ್ಕೊಂಡು, ನೋಡಮ್ಮ, ನನಗೆ ಈ ರೀತಿ ಹೇಳೋದಕ್ಕೆ ತುಂಬಾ ಬೇಸರ ಆಗ್ತಿದೆ, ವಾಸ್ತವದಲ್ಲಿ ನಿಮ್ಮ ಮಗಳು ಈಗ 2 ತಿಂಗಳ ಗರ್ಭಿಣಿ ಅಂತ ಹೇಳಿದ್ರು. ಇದನ್ನ ಕೇಳಿ ಆ ತಾಯಿಗೆ ಭೂಮಿನೇ ಕೂಸ್ತಂತಾಗಿತ್ತು. 12 ವರ್ಷದ ಬಾಲಕಿ 2 ತಿಂಗಳ ಗರ್ಭವತಿಯಾಗಿದ್ದು ಹೇಗೆ ಅಂತ ಆಕೆ ರೋಧಿಸಲು ಶುರು ಮಾಡಿದ್ಲು. ವೈದ್ಯರು ಸಮಾಧಾನ ಮಾಡಿ ಆಕೆಯನ್ನ ಕಳುಹಿಸ್ತಾರೆ. ನಂತರ ಮನೆಗೆ ಬಂದು ಕೈ ಮುಗಿದು ಮಗಳ ಮುಂದೆ ನಿಂತು ಏನ್ ನಡೀತು ಅಂತ ಕೇಳಿದ್ರು. ಆ ಹುಡುಗಿ ಕೂಡ ಅಳೋದಕ್ಕೆ ಶುರು ಮಾಡಿದಾಗ ಆಕೆಯನ್ನ ತಪ್ಪಿಕೊಂಡು ಸಮಾಧಾನ ಮಾಡ್ತಾ ಆ ತಾಯಿ ಏನಾಗಿದೆ ಹೇಳು ಅಂತ ಕೇಳಿದ್ಲು. ಆಗ ಈ ಹುಡುಗಿ ಸುಮಾರು 2.5 ತಿಂಗಳ ಹಿಂದೆ ತಾನು ಕೂಲಿ ಕೆಲಸವನ್ನ ಮಾಡಿ ಮನೆಗೆ ಬರ್ತಿದ್ದಾಗ ಬೇಕರಿ ಬಳಿ ರಾಜು ಎಂಬಾತ ತನಗೆ ಬಿಸ್ಕೆಟ್ ಅನ್ನ ಕೊಟ್ಟು ನಮ್ಮ ಯಜಮಾನ್ರು ಕರೀತಿದ್ದಾರೆ ಬಾ ಅಂತ ಕರೆದಿದ್ದ. ನಾನು ಅವನ ಹಿಂದೆ ಬೇಕರಿ ಒಳಗೆ ಹೋದೆ. ಅಲ್ಲಿ ನನಗೆ ಬಿಸ್ಕೆಟ್ ಹಾಗೂ ಕೆಲವು ತಿಂಡಿಗಳನ್ನ ಕೊಟ್ರು. ಅವುಗಳನ್ನ ತಿಂದ್ಮೇಲೆ ನನಗೆ ಪ್ರಜ್ಞೆ ತಪ್ಪು ಹೋಯಿತು. ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಆ ಹುಡುಗಿ ಹೇಳಿದ್ಲು. ವಾಸ್ತವದಲ್ಲಿ ಅವತ್ತು ಪ್ರಜ್ಞೆ ತಪ್ಪಂತ ಹುಡುಗಿಯ ಮೈ ಮೇಲೆ ಸಮಾಜವಾದಿ ಪಕ್ಷದ ನಾಯಕ ಕೂಡ ಆಗಿದ್ದಂತ ಆ ಬೇಕರಿಯ ಮಾಲೀಕ ಅತ್ಯಾಚಾರವನ್ನ ಮಾಡಿದ್ದ. ಕೆಲಸಗಾರ ರಾಜು ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದ. ನಂತರ ಆ ರಾಜು ಕೂಡ ಆಕೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದ. ಆಕೆಗೆ ಪ್ರಜ್ಞೆ ಬಂದ ಮೇಲೆ ತಾವು ಚಿತ್ರೀಕರಣ ಮಾಡದಂತ ವಿಡಿಯೋವನ್ನ ತೋರಿಸಿ, ಇಲ್ಲಿ ನಡೆದದನ್ನ ಹೊರಗಡೆ ಹೇಳಿದ್ರೆ ಈ ವಿಡಿಯೋವನ್ನ ಎಲ್ಲ ಕಡೆ ತೋರಿಸ್ತೀವಿ, ನೀನು ಮುಖವನ್ನ ಎತ್ಕೊಂಡು ಎಲ್ಲೂ ಕೂಡ ತಿರುಗಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೆದರಿಸಿದ್ರು. 12 ವರ್ಷದ ಆಕೆಗೆ ಒಳಿತು ಕೆಡಕಿನ ಬಗ್ಗೆ ತಿಳುವಳಿಕೆ ಇರಲಿಲ್ವಾದ್ರೂ ಬೆದರಿಕೆ ಹಾಕಿದ್ರಿಂದ ಆಕೆ ಹೆದರಿ ಯಾರಿಗೂ ಕೂಡ ಹೇಳದೆ ಸುಮ್ನಿದ್ಲು. ಆದ್ರೆ ಆಕೆ ಸುಮ್ನಿದ್ರು, ಅವ್ರು ಮಾತ್ರ ಸುಮ್ನಿರ್ಲಿಲ್ಲ. ಆ ಒಂದು ವಿಡಿಯೋವನ್ನೇ ನೆಪ ಮಾಡಿಕೊಂಡು ಪದೇ ಪದೇ ಆಕೆಯನ್ನ ಕರೆದು ಹೀನ ಕೃತ್ಯವನ್ನ ಮಾಡ್ತಾನೆ ಇದ್ರು. ಯಾವಾಗ ಆಕೆಗೆ ಹೊಟ್ಟೆ ನೋವು ಶುರುವಾಯ್ತು ಆಗ ಆಸ್ಪತ್ರೆಗೆ ಹೋಗುವಂತ ಮೂಲಕ ಈ ಒಂದು ಪ್ರಕರಣ ಬೆಳಕಿಗೆ ಬಂತು. ಇಂಥ ಒಂದು ನೀಚ ಕೃತ್ಯವನ್ನ ಮಾಡಿದ್ದು ಯಾರು ಅಂತ ಹುಡುಗಿ ಹೇಳಿದ್ಮೇಲೆ ತಾಯಿ ಒಂದು ಕಂಪ್ಲೇಂಟ್ ಜೊತೆ ಪೊಲೀಸ್ ಚೌಕಿಗೆ ಹೋಗಿ ದೂರನ್ನ ಕೊಟ್ಟಿದ್ರು. ಆ ಚಿಕ್ಕ ಚೌಕಿಯಲ್ಲಿ ಆಕೆ ದೂರನ್ನ ಅಲ್ಲಿನ ಇನ್ಚಾರ್ಜ್ ಅಖಿಲೇಶ್ ಗುಪ್ತಾ ಎಂಬುವರು ದಾಖಲಿಸಿಕೊಳ್ಳಿಲ್ಲ. ಹಲವಾರು ನೆಪಗಳನ್ನ ಹೇಳಿ ಸಾಗ ಹಾಕಿದ್ರು. ಯಾಕೆಂದ್ರೆ ಆ ಬೇಕರಿ ಮಾಲೀಕ ಮೋಹಿತ್ ಖಾನ್ ಸಮಾಜವಾದಿ ಪಕ್ಷದ ಮುಖಂಡನಾಗೋದ್ರ ಜೊತೆಗೆ ಆ ಊರಿನ ನಗರಾಧ್ಯಕ್ಷ ಕೂಡ ಆಗಿದ್ದ. ಅವನದೇ ಬಂಗಲೆಯ ಒಂದು ಚಿಕ್ಕ ಜಾಗದಲ್ಲಿ ಈ ಚೌಕಿ ನಡೀತಾ ಇತ್ತು. ಠಾಣಾಧಿಕಾರಿ ಅಖಿಲೇಶ್ ಗುಪ್ತಾ ಆ ರಾಜಕಾರಣಿ ಮೋಹಿತ್ ಖಾನ್ನ ಹೆಸರು ತೆಗೆದು ಕೆಲಸಗಾರ ರಾಜು ಮೇಲೆ ಮಾತ್ರ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿದ್ದ. ಆದ್ರೆ ಹಾಗಾಗ್ಲಿಲ್ಲ. ಆ ತಾಯಿಯ ದೂರನ್ನ ದಾಖಲಿಸಿಕೊಳ್ಳೇ ಇಲ್ಲ. ಕೊನೆಗೆ ಆ ತಾಯಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರೊಬ್ಬರ ಬಳಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ. ವಿಷಯ ಕೇಳಿದಂತ ಆ ಮಹಿಳೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಆ ಸಣ್ಣ ಹುಡುಗಿಗೆ ಅನ್ಯಾಯ ಮಾಡ್ತಿದ್ದೀರಾ, ಎಫ್ಐಆರ್ ಅನ್ನ ಯಾಕೆ ದಾಖಲು ಮಾಡ್ಕೊಳ್ತಿಲ್ಲ ಅಂತ ಜೋರಾಗಿ ಮಾತನಾಡಿದ್ರು. ನಂತರ ಅಲ್ಲಿ ವಾದ ವಿವಾದ ನಡೆದು ಗದ್ದಲ ತಾರಕಕ್ಕೆ ಏರಿತ್ತು. ನಂತರ ಈ ಒಂದು ವಿಷಯ
ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತ ಸಂಘಟನೆಗಳಿಗೆ ಗೊತ್ತಾಗಿ ಅವರು ಕೂಡ ಬಂದು ಪ್ರತಿಭಟನೆ ಮಾಡಿದ್ರು. ಇದರಿಂದ ಈ ಒಂದು ವಿಷಯ ಮಾಧ್ಯಮಕ್ಕೆ ಗೊತ್ತಾಗಿ ದೊಡ್ಡ ಮಟ್ಟದ ಹೋರಾಟವೇ ಶುರುವಾಗುತ್ತೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗಳು ಶುರುವಾಗ್ತವೆ. ಈ ಒಂದು ವಿಷಯವನ್ನ ಮತ್ತಷ್ಟು ಗಂಭೀರವಾಗಿಸಿದ್ದು ಬೇಕಾಪುರ ವಿಧಾನಸಭೆಯ ಶಾಸಕ ಅಮಿತ್ ಸಿಂಗ್ ರವರು ಬಾಲಕಿಯ ಕುಟುಂಬವನ್ನ ಸಂಪರ್ಕ ಮಾಡಿದಾಗ ಅವರು ಬಾಲಕಿಯ ಕುಟುಂಬದ ಜೊತೆ ಮಾತನಾಡಿದ ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರನ್ನ ಆ ಕುಟುಂಬದೊಂದಿಗೆ ಭೇಟಿಯಾಗೋದಿಕ್ಕೆ ಸಮಯ ಕೇಳ್ತಾರೆ. 2024 ಆಗಸ್ಟ್ 2ನೇ ತಾರೀಕು ಸಮಯ ಸಿಕ್ಕಿತ್ತು. ಆದ್ರೆ ಆ ಕುಟುಂಬ ಮುಖ್ಯಮಂತ್ರಿ ಅವರನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹಲವಾರು ಗಂಟೆಗಳಲ್ಲಿ ಆಗುವಂತ ಕೆಲಸ ಕೆಲವೇ ನಿಮಿಷಗಳಲ್ಲಿ ಆಗಿದ್ವು. ಮೊದಲು ಎಫ್ಐಆರ್ ಅನ್ನ ದಾಖಲಿಸಲಾಯಿತು. ನಂತರ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಯಿತು. ರಾಜು ಮತ್ತು ಮೋಹಿತ್ ಖಾನ್ ಅನ್ನ ಬಂಧಿಸಿದ ತಕ್ಷಣ ಅರ್ಜಿಯ ಹೆಸರು ಬದಲಾವಣೆ ಮಾಡೋದಕ್ಕೆ ಹೇಳಿದಂತ ಪೊಲೀಸ್ ಚೌಕಿಯ ಇನ್ಚಾರ್ಜ್ ಮತ್ತು ಆತನ ಹಿರಿಯ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ. ಈ ಒಂದು ವಿಷಯ ಇಲ್ಲಿಗೆ ನಿಲ್ಲಿಲ್ಲ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರು ವಿಧಾನಸಭೆಯಲ್ಲಿ ಅಯೋಧ್ಯೆಯ ಪೂರಾ ಖಲಂದರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಆ ಪ್ರದೇಶದ 12 ವರ್ಷ ಬಾಲಕಿಯ ಸಂಪೂರ್ಣ ಕಥೆಯನ್ನ ವಿವರಿಸ್ತಾರೆ. ಮತ್ತೆ ಪ್ರಮುಖ ಆರೋಪಿ ಸಮಾಜವಾದಿ ಪಾರ್ಟಿಯಲ್ಲಿದ್ದಾರೆ, ಅಲ್ಲಿನ ನಗರಾಧ್ಯಕ್ಷ ಕೂಡ ಹೌದು, ಆದ್ರೆ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಇದಾದ ನಂತರ ಈ ಒಂದು ವಿಷಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಚರ್ಚೆಯಾಗಿ ದೊಡ್ಡ ಸುದ್ದಿಯಾಗುತ್ತೆ. ನಂತರ ಸ್ಥಳೀಯ ಆಡಳಿತ ಕೂಡ ಸಕ್ರಿಯವಾಗುತ್ತೆ. ಬಂಧಿತರಾದ ಆ ಇಬ್ಬರು ಆರೋಪಿಗಳು ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಅದರಲ್ಲಿ ಎಷ್ಟು ಕಾನೂನುಬದ್ಧವಾಗಿ ಮಾಡಲ್ಪಟ್ಟಿವೆ ಎಂಬುದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಆಗ ಹುಡುಗಿ ಮೇಲೆ ಅತ್ಯಾಚಾರ ಮಾಡಲಾದಂಥ ಸ್ಥಳ ಅಂದ್ರೆ ಆ ಬೇಕರಿಯನ್ನು ಕೂಡ ಕಾನೂನು ಬಾಹಿರವಾಗಿ ಕಟ್ಟಲಾಗಿದೆ ಎಂಬುದು ಗೊತ್ತಾಗುತ್ತೆ. ಮತ್ತೆ ಆಗ್ತಾಡ ಅಂತ ಬುಲ್ಡೋಜರ್ ಅನ್ನು ಕೂಡ ಅಲ್ಲಿಗೆ ಕಳಿಸಿದ್ರು. ಇಡೀ ಬಿಲ್ಡಿಂಗ್ ಅನ್ನ ಉರುಳಿಸಿದ್ರು. ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿತ್ತು. ಕೆಟ್ಟ ಕೆಲಸವನ್ನು ಮಾಡಿದ್ರೆ ಕೆಟ್ಟ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಅದು ಯಾರೇ ಆದ್ರೂ ಕೂಡ ಸರಿ ಎಂಬುದು ಜನರಿಗೆ ನಿರೂಪಿಸಬೇಕಿತ್ತು. ಅದನ್ನ ಅಲ್ಲಿನ ಸರ್ಕಾರ ಮಾಡಿತು. ನಂತರ ಆರೋಪಿ ಮೋಹಿತ್ ಖಾನ್ ಸಮಾಜವಾದಿ ಪಕ್ಷದವನಾಗಿದ್ದರಿಂದ ಆ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಆತನ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಿತ್ತು. ಅವನನ್ನ ಪಕ್ಷದಿಂದ ಕಿತ್ತೆಸಬೇಕಿತ್ತು. ಆದ್ರೆ ಅವರು ಒಂದು ಟ್ವೀಟ್ ಮಾಡಿ DNA ಟೆಸ್ಟ್ ಮಾಡಿಸುವ ಮೂಲಕ ಅವರ ಅಪರಾಧ ಸಾಬೀತು ಮಾಡಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ರು. ಜೊತೆಗೆ DNA ವರದಿ ಸುಳ್ಳಾಗಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಆದ್ರೆ DNA ಪರೀಕ್ಷೆ ನಂತರ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಮೊದಲೇ ಈ ರೀತಿಯಾಗಿ ಸುಳ್ಳು ಆರೋಪಗಳನ್ನ ಮಾಡೋದು ಸರಿಯಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಒಟ್ನಲ್ಲಿ ಈ ಒಂದು ಪ್ರಕರಣ ಈಗ ಸಂಪೂರ್ಣ ರಾಜಕೀಯಗೊಂಡಿದೆ. ಮಾಯಾವತಿ, ರಾಹುಲ್ ಗಾಂಧಿ ಸೇರಿದಂತೆ ಇತರೆ ದೊಡ್ಡ ನಾಯಕರು ಕೂಡ ಈಗ ಈ ಒಂದು ಪ್ರಕರಣದ ಅಖಾಡಕ್ಕೆ ಇಳಿದಿದ್ದಾರೆ. ವೀಕ್ಷಕರೇ, ಇಲ್ಲಿ ನಮ್ಮ ಉದ್ದೇಶ ಕೂಡ ಇದೇ ಆಗಿದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಮತ್ತು DNA ಪರೀಕ್ಷೆಯನ್ನು ಕೂಡ ಮಾಡಬೇಕು ಹಾಗೂ ಕೋರ್ಟ್ ತೆಗೆದುಕೊಳ್ಳುವಂತ ನಿರ್ಧಾರದ ಜೊತೆಗೆ ಅಕ್ರಮ ಆಸ್ತಿಗಳ ವಿರುದ್ಧ ಕೂಡ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು. ಅಪ್ರಾಪ್ತ ಬಾಲಕಿ ಮೇಲೆ ಕಣ್ಣನ್ನು ಹಾಕುವಂತ ಯಾರಿಗೇ ಆಗ್ಲಿ ಕ್ಷಮೆ ಸಿಗಬಾರದು. ಆ ಹುಡುಗಿ ತನ್ನ ಮೇಲೆ ಕೃತ್ಯ ಆದ ದಿನನೇ ತಾಯಿಗೆ ಹೇಳಿದ್ರೆ ಈಗ 2 ತಿಂಗಳ ಗರ್ಭಿಣಿಯಾಗಿರುವಂತ ಆಕೆ ಇನ್ನಷ್ಟು ಯಾತನೆ ಪಡೋದು ತಪ್ಪಿತ್ತು. ಕೇವಲ 12 ವರ್ಷದ ಆಕೆ ಮಗುವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ್ರು ಅಥವಾ ತೆಗೆಸಿದ್ರು ಆಕೆಗೆ ನೋವು ತಪ್ಪಿದ್ದಲ್ಲ. ಹೀಗಾಗಿ ಇದಕ್ಕೆ ಕಾರಣಕರ್ತ ಆದವರನ್ನ ಯಾವ ಕಾರಣಕ್ಕೂ ಬಿಡಬಾರದು. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿಂದ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.